ಸಣ್ಣದು ಬಕೀಟ್ ಇಟ್ಟಿದ್ದಲ್ಲ ಎಲ್ಲಿ ಹೋತು ಎಲ್ಲೂ ಕಾಣವಲ್ದು. ಈ ಕೋಣೆಗೆ ಏನಾರ ಐತನ ಅಂತ ನೋಡಕ್ಕೆ ಬಂದ್ರೆ ಇಲ್ಲೂ ಎಲ್ಲೂ ಕಾಣವಲ್ದು. ಲಕ್ಷ್ಮಿ, ಲೇ ಲಕ್ಷ್ಮಿ, ಎಲ್ಲದಿಲೇ ಕಾಣವಲ್ಲೆಲ್ಲ? ಎಷ್ಟು ಒದ್ರಬೇಕು? ಅಯ್ಯಯ್ಯಯ್ಯಯ್ಯ, ಇತ್ತಾಗ ಅಡಿಗೆ ಮನೆ ಕಡೆ ಅದೀನಿ, ಬಾಂಡೆ ಎಲ್ಲ ಇಡ್ತೀವಲ್ಲ ಆ ಕೋಣೆಗೆ ಅದೀವಿ, ಬರ್ರಿ ಇಲ್ಲಿ. ಓ, ಅಲ್ಲದೇನ? ಇಲ್ಲದೇನ ನೀನು? ನಾನು ಇಡೀ ಮನೆ ಎಲ್ಲ ಹುಡ್ಕೊಂಡು ಬಂದೆ. ಅಲ್ಲ ರೀ, ಈಟತ್ನಾಗ ಎಲ್ಲಿರ್ತೀನಿ ನಾನು? ಒಂದು ಅಡಿಗೆ ಮನೆಯಾಗ ಇರ್ತೀನಿ, ಇಲ್ಲ ಅಂದ್ರೆ ಅಡಿಗೆ ಮನೆ ಇದು ಹಿತ್ತಲ್ದಾಗ ಇಲ್ಲೇ ಬಾಂಡೆ ಸಾಮಾನೆಲ್ಲ ಇರ್ತೀವಲ್ಲ ಈ ಕೋಣೆಯಾಗ ಇರ್ತೀನಿ. ಇಲ್ಲಿ ಬಂದು ನೋಡಿಬಿಟ್ಟು ನಾನು ಎಲ್ಲಿರ್ತೀನಿ ಅಲ್ಲಿ ನೋಡಿಬಿಟ್ಟು ಇಡೀ ಮನೆಯೆಲ್ಲ ನೋಡಿದ್ರೆ ಸಿಗ್ತೀನಿ ನಾನು. ಅದೆಲ್ಲ ಬಿಡ್ರಿ, ಈಗ ಏನು ಬಂದಿದ್ದು? ಲಕ್ಷ್ಮಿ, ಒಂದು 200 ರೂಪಾಯಿ ಇದ್ರೆ ಕೊಡ್ಲಿ. ನನ್ನ ತಲೆ ರೊಕ್ಕ ಬಂದ ತಕ್ಷಣ ನಿಂಗೆ ಕೊಡ್ತೀನಂತ. 200 ರೂಪಾಯಿನಾ? ನಿಮಗೆ ಇದಕ್ಕೆ ಬೇಕಾ 200 ರೂಪಾಯಿ ಈಗ? ಏ, ಕಾರಣ ಗಿರಣ ಕೇಳಬೇಡವಾ ನೀನು. ಕೊಡ, 200 ರೂಪಾಯಿ ಕೊಡು. ನಾನು ಹಿಂಗೆ ಬೇಕಾದ್ರೆ ಬಡ್ಡಿ ಹಾಕಿ 300 ರೂಪಾಯಿ ಕೊಡ್ತೀನಂತ. ಏನು ಸಾಹೇಬ್ರು, ಬಡ್ಡಿ ಗಿಟ್ಟಿ ಹಾಕಿ ಕೊಡ್ತೀನಿ ಅಂತ ಅನ್ನಕುಂತೀರಿ? ಎದಕ್ಕೆ ಬೇಕು? ನೀವು ಎದಕ್ಕೆ ಬೇಕಂತ ಹೇಳೋವರೆಗೂ ನಾನು 1 ರೂಪಾಯಿ ಕೊಡಂಗಿಲ್ಲ. ಅಲ್ಲಿ ಇವತ್ತು ರಾತ್ರಿಗೆ ನಾಟಕ ಐತ್ಲಿ ಊರಾಗ. 100 ರೂಪಾಯಿದು ಅಂತ 150 ರೂಪಾಯಿ ಅಂತ ಇದು ಟಿಕೆಟಿಗೆ. ಅದಕ್ಕೆ ಒಂದು 200 ರೂಪಾಯಿ ಬೇಕು ನನಗೆ, ಕೊಡಲಿ. ನಾಟಕ? ನೀವು ನಾಟಕ ನೋಡಕ್ಕೆ ಹೋಗ್ತೀರನ? ಸಣ್ಣ ಹುಡುಗನ್ರಿ ನೀವೇನಾರು ನಾಟಕ ನೋಡಕ್ಕೆ ಹೋಗಾಕ? ಸುಮ್ಮನೆ ಮನೆಗೆ ಬಂದು ಮಕ್ಕೋರಿ. ಅಲ್ಲಿ ಲಕ್ಷ್ಮಿ, ನಮ್ಮ ಮದುವೆ ಆಗಿ ಹೊಸದ್ರಾಗ ನಾವು ಎಷ್ಟು ನಾಟಕ ನೋಡಿಲ್ಲ, ನೆನಪು ಮಾಡ್ಕೋ. ರೀ, ನೀವಂತೂ ಯಾರು ಬಂದಿಗಿಂದಾರ ನೀವು ಮಾತಾಡೋದು ನೋಡಿ ಕೇಳಿಸ್ಕೊಂಡ್ರ ಅಂದ್ರೆ ಆಮೇಲೆ ಅಷ್ಟೇ. ನಾಚ್ಕೊಳ್ಳೋದು ನೋಡಿ ಹಂಗೆ. ಈ ಲಕ್ಷ್ಮಿ, ಅವಾಗ ಹೆಂಗಿದ್ದಿ ನೋಡ್ಲಿ, ಈಗೂ ಹಂಗ ಅದಿ ನೋಡ್ಲಿ ನೀನು. ಹೌದು ಹೌದು ನಿಮಗೆ. ಹ್ಞೂ ಅಲ್ಲಿ ಅವಾಗ ಹೆಂಗೆ ಡ್ರಮ್ ಇದ್ದಿ ನೋಡು, ಈಗಲೂ ಹಂಗೆ ಡ್ರಮ್ ಇದ್ದಂಗೆ ಅದಿದಿ ನೋಡು. ಒಂದು ಚೂರು ಸೊರಗಿಲ್ಲ ನೋಡ್ಲಿ ನೀನು. ನಾನು ಡ್ರಮ್ ಅನ್ರಿ? ಆಯ್ತು, ಹಂಗಾರ ನನ್ನ ತಲೆ ನೀವು ರೊಕ್ಕನೂ ಕೇಳಕ್ಕೆ ಬರಬೇಡ್ರಿ. ನಾ ರೊಕ್ಕನೂ ಕೊಡಂಗಿಲ್ಲ. ಏನು ರತಿ ಮಣ್ಣು ಮತ್ತ ಇವರು ಹಂಗೆ ದೊಡ್ಡದಾಗಿ ಅವಾಗ ಹೆಂಗಿದ್ರಿ ಈಗೂ ಹಂಗೆ ಇರಕ್ಕೆ. ಹೌದು ನೋಡ್ರಿ, ನಾನು ಅವಾಗ ಗುಂಡಕ್ಕೆ ಇದ್ದೆ, ಈಗಲೂ ಗುಂಡಕ್ಕೆ ಅದೀನಿ. ನಮ್ಮಪ್ಪ ನಮ್ಮವ್ವ ನನಗೆ ತುಪ್ಪನ ತಿನ್ನಿಸಿ ಬೆಳೆಸಾರ, ಅದಕ್ಕೆ ಹಿಂಗೆ ಗುಂಡಕ್ಕೆ ದಪ್ಪಗೆ ಇರೋದು. ನಿಮ್ಮಂಗೆ ಅಲ್ಲ. ಹೌದೌದು, ನಿಮ್ಮಪ್ಪ ನಿಮ್ಮವ್ವ ನಿನಗೆ ಯಾವ ಲೆವೆಲ್ಲಿಗೆ ತುಪ್ಪ ಹಾಕಿ ಬೆಳೆಸಾರಂತಂದ್ರೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡು ಅನ್ಲಿ. ನೋಡ್ರಿ ನೋಡ್ರಿ ನೋಡ್ರಿ, ನೀವು ನನ್ನ ತವ್ರ ಮನೆ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ಈಗ ಏನು ಬೇಕೋ ಅದನ್ನಷ್ಟ ಮಾತಾಡ್ರಿ. ನನ್ನ ತವ್ರ ಮನೆ ಬಗ್ಗೆ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಆತ ತಗೋಲಿಯಪ್ಪ, ನಿನ್ನ ತವ್ರ ಮನೆ ಬಗ್ಗೆ ನಾನು ಯಾಕೆ ಮಾತಾಡಲಿ? ನನಗೆ 200 ರೂಪಾಯಿ ಬೇಕು, ಕೊಡಲಿ. ನನ್ನ ತಲೆ 200 ರೂಪಾಯಿನೂ ಇಲ್ಲ, 100 ರೂಪಾಯಿನೂ ಇಲ್ಲ. ಜಾಗ ಖಾಲಿ ಮಾಡ್ರಿ ಮೊದಲು ಇಲ್ಲಿಂದ. ಲಕ್ಷ್ಮೀ, ನೀ ಸಿಟ್ಟು ಮಾಡ್ಕೊಂಡ್ರು ಎಷ್ಟು ಚಂದ ಕಾಣಿಸ್ತೀಲಿ. ಸಿನಿಮಾ ಹೀರೋಯಿನಿ ಕಂಡಂಗೆ ಕಾಣ್ತಿ ಗೊತ್ತಾನೆ ನೀನು. ಸಿಟ್ಟು ಮಾಡ್ಕೊಂಡ್ರು ಚಂದ ಕಾಣಿಸ್ತೀರಿ, ನಕ್ಕದ್ರೂ ಚಂದ ಕಾಣಿಸ್ತೀರಿ. ಹೆಂಗಿದ್ರು ಚಂದ ಕಾಣಿಸ್ತೀನಿ ನೋಡ್ಲಿ ಲಕ್ಷ್ಮಿ ನೀನು. ಸಾಕು, ಮನ್ಯಾಗ ಯಾರು ಕೇಳಿಗಳಾರ ಆಮೇಲೆ ನಿಮ್ಮ ಮಾತನ್ನ. ಇರ್ಲಿ ಬಿಡ್ಲಿ, ನನ್ನ ಹೆಂಡ್ತಿಗೆ ನಾನು ಹೋಗ್ಲಾಕಂತ ಯಾರೇ ಕೇಳಿಸ್ಕೊಂಡ್ರೆ ನನಗೇನಾಗೋದು ಬಿದ್ದೈತಿ? ನೋಡು ಎಷ್ಟು ಚಂದ ನಗ್ತೀನಿ ನೋಡ್ಲಿ ನೀನು. ಸಾಕು, ಈಗೇನದು ಹೊಸದಾಗಿ ನಾಟಕ ನೋಡಕ್ ಹೊಂಟಿರೋದು? ಲೇ, ಇವತ್ತು ನಾಟಕದಾಗ ಪ್ಯಾಟ್ಯಾಗಿಂದ ಹೀರೋಯಿನಿಯರೆಲ್ಲ ಬರಾಕುಂತಾರಂತ. ಹಂಗಾಗಿ ಊರಾಗಿರ ಬರ ಗಣಮಕ್ಳು ಓಷ್ಟ್ರು ನಾಟಕ ನೋಡಕ್ ಹೊಂಟಾರ. ಅದಕ್ಕೆ ನಾನು ಹೊಂಟೀನಿ. ಕೊಡ್ಲಿ 200 ರೂಪಾಯಿ. ಎಷ್ಟು ದಿನ ಆಗೈತಿ ಅಂತ ನಾಟಕ ನೋಡಿ. ಬರೀ ಅವಾಗ ಗೊಳ್ಳ ಗಣಮಕ್ಳು ಮಾಡೋ ನಾಟಕನ ನೋಡಿ 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 ಬ್ಯಾಸರ ಆಗ್ಬಿಟ್ಟಿತ್ತು. ಇವತ್ತೇನೋ ಚಲೋ ನಾಟಕ ಬಂದಿತ್ತಂತ, ಅದಕ್ಕೆ ನೋಡಕ್ಕೆ ಹೋಗ್ತೀನಿ. ಕೊಡಲಿ. ರೀ ನಿಮ್ಗೆ ವಯಸ್ಸಾಗೈತಿ, ಕಟ್ಟಗರ ನಾಚಿಕೆ ಐತನೇ ಏನಿಲ್ಲ. ಮನ್ಯಾಗ ಯಾರು ಕೇಳಿಸ್ಕೊಂಡ್ರಂದ್ರೆ ಏನು ಅನ್ಕೊಳಂಗಿಲ್ಲ ರೀ. ನಿಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕ ಕಂಡೀರಿ ನೀವು. ಈ ವಯಸ್ಸಿನಾಗ ಇದೆಲ್ಲ ಶೋಕಿ ಬೇಕನು? ಲೇ, ವಯಸ್ಸನ್ನೋದು ಬರೀ ದೇಹಕ್ಕಷ್ಟಲ್ಲಿ, ಮನಸ್ಸಿಗಲ್ಲ. ಇಂಥದ್ದೆಲ್ಲ ನಾಟಕನೆಲ್ಲ ಅವಾಗ ನೋಡ್ತಿರ್ಬೇಕು. ಆರೋಗ್ಯಕ್ಕೆ ಒಳ್ಳೆಯದು. ಅದೆಲ್ಲ ನಿನಗೆ ಎಲ್ಲಿ ಗೊತ್ತಾಕೈತಿ? ಕೊಡಲಿ 200 ರೂಪಾಯಿ. ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ, ಹೋಗ್ರಿ ನೀವು. ಲಕ್ಷ್ಮಿ, ಕೊಡಲಿ 200 ರೂಪಾಯಿ. ಇಲ್ಲ ಅಂದ್ರೆ ಮತ್ತು ನಾವು ಮದುವೆ ಆದಮೇಲೆ ಮೊದಲನೇ ಸಲ ನಾಟಕ ನೋಡಕ್ಕೆ ಹೋಗಿದ್ವಿಲ್ಲ, ಅವಾಗ ಏನಾತನ್ನೋದನ್ನು ಹೇಳ. ಲಕ್ಷ್ಮಕ್ಕ, ಅಲ್ಲಿ ಅವರೆಲ್ಲ ಬಂದ್ರು, ಲಗುನ ಕೊಡ್ಲಿ, ಹೋಗ್ತೀನಿ ಇಲ್ಲಿಂದ. ಪಂಚಿ ಅಂಬವ್ವ, ನೀವು ಯಾವಾಗ ಬಂದ್ರವ ಇಲ್ಲಿಗೆ? ಅದ ನಾಟಕದ ಬಗ್ಗೆ ಮಾತಾಡಕಂತಿದ್ರಲ್ಲ ಅವಾಗ ಬಂದ್ವಿ. ಲಕ್ಷ್ಮಿ, 200 ರೂಪಾಯಿ ಎಲ್ಲೈತಿ? ಅಲ್ಲೇ ನಮ್ಮ ಕೋಣೆಗೆ ಐತೆ ನೋಡ್ರಿ. ನಮ್ಮ ಕೋಣೆಗೆ ಡ್ರಾ ಐತಲ್ಲ, ಅದ್ರಾಗ ಐತೆ ನೋಡ್ರಿ, ತೊಗೊಂಡೋಗ್ರಿ.
ಇದನ್ನ ಮೊದಲು ಹೇಳಬಿಟ್ಟು ಐ ಲವ್ ಯು ಲಕ್ಷ್ಮಿ. ಪಂಚಿ ಏನ್ಲೆ ನೀನು ಅವಾಗ ಹೆಂಗಿದ್ದಿ ಈಗಲೂ ಹಂಗ ಅದಿ ನೋಡ್ಲೆ, ಒಂಚೂರು ಬದಲಾಗಿಲ್ಲ ನೋಡ್ಲೆ ನೀನು. ಅಂಬವ್ವ ನೀನು ನಕ್ರ ಚಂದ ಕಾಣಿಸ್ತಿದಿ, ಸಿಟ್ಟು ಮಾಡ್ಕೊಂಡ್ರು ಚಂದ ಕಾಣಿಸ್ತಿದಿ, ಹೆಂಗಿದ್ರು ಚಂದ ಕಾಣಿಸ್ತಿದಿ ನೋಡಿ ನೀನು. ಸಿನಿಮಾ ಸಿನಿಮಾ ಹೀರೋಯಿನ್ ಹೆಂಗ ಕಾಣಿಸ್ತಿದಿ ನೋಡಿ ನೀನು. ಏನ್ರಲೇ ನನಗ ಕಾಡ್ಸಕ್ ಕುಂತೀರಣ್ಣ ನೀವಿಬ್ರು? ಇಲ್ಲಪ್ಪ ಲಕ್ಷ್ಮವ್ಕ, ನಾವ್ಯಾಕ ನಿನ್ನನ್ನು ಕಾಡ್ಸಂದೆ? ಪ್ರಣಯ ಪಕ್ಷಿಗಳು ಹೆಂಗ್ ಮಾತಾಡ್ತಾವ ಅಂತಂದು ಹೇಳಕ್ ಕುಂತಿದ್ವಪ್ಪ ಆಟ, ಹೌದಿಲ್ಲ ಬೇ ಅಂಬವಕ್ಕ? ಹ್ಞೂ ಲಕ್ಷ್ಮವ್ಕ, ಪ್ರಣಯ ಪಕ್ಷಿಗಳು ಮಾತಾಡೋದನ್ನ ಹೇಳಕ್ ಕುಂತಿದ್ವಿ, ನೀನು ಯಾಕೆ ಬೇ ಅಲ್ಲಿ? ಅಯ್ಯೋ ಪಂಚಿ ನೋಡ್ಲಿ ಅಲ್ಲಿ ಲಕ್ಷ್ಮವ್ವನ ಕಪಾಳು ಕೆಂಪಗಾಗೈತಿ. ಅಯ್ಯೋ ಹೌದಲ್ಲ ಬೇ ಅಕ್ಕ, ನೋಡೇ ಇಲ್ಲ ನಾನು. ಒಳ್ಳೆ ಗುಲಾಬಿ ಗುಲಾಬಿ ಹೂವು, ಕೆಂಪನ್ ಗುಲಾಬಿ ಹೂವು ಇರ್ತಾವಲ್ಲ ಹಂಗಾಗೈತೆ ನೋಡು, ಆ ಕಡೆ ಈ ಕಡೆ ಕಪಾಳು. ಲಕ್ಷ್ಮವ್ಕ ಏನೇನು ಹಚ್ಕೋತೀವಿ ನೀನರ? ಲೇ ಸಾಕು ಸುಮ್ಮನೆ ಇರಿ, ಕಾಡ್ಸಿದ್ದ. ಪಂಚಿ ಇನ್ನೂ ಸ್ವಲ್ಪ ಬಿಟ್ಟು ಬರ್ಬೇಕಾಗಿತ್ತು ನೋಡ್ಲಿ, ನಾವು ನಾಟಕ ನೋಡಕ್ಕೆ ಹೋದಾಗ ಏನಾಗಿತ್ತು ಏನದು ಗೊತ್ತಾಕಿತ್ತು, ಹೌದಿಲ್ಲಲೇ? ಯಾಕ್ರಲ್ಲಿ ಏನೋ ಅತಿ ಆಗ ಕುಂತಲ್ಲ ನಿಮ್ದು? ಅಯ್ಯೋ ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೆ, ಮರ್ತ ಬಿಟ್ಟಿದ್ದೆ ನೋಡಿ ಆಫ್ ಮಾಡೋದು. ಅಯ್ಯ ಗ್ಯಾಸ್ ಮೇಲೆ ನಾನು ಮೊಸರು ಇಟ್ಟಿದ್ದೆ ಕುದ್ಸಾಕಂತಂದು, ಮರ್ತ ಬಿಟ್ಟಿನಿ ನೋಡು. ಪಂಚಿ ಪಂಚಿ ಯಾರ ಗ್ಯಾಸ್ ಮೇಲೆ ಮೊಸರು ಇಡ್ತಾರನ್ಲೆ ಕಾಯ್ಸಾಕ. ಅಯ್ಯೋ ದೇವ್ರೆ, ಅಯ್ಯೋ ಈಗದ್ಲಾಗ ನಾನು ನಮ್ಮ ಕಾವೇರಿಗೆ ಫೋನ್ ಹಚ್ಚೋದನ್ನ ಮರ್ತು ಬಿಟ್ಟಿನಿ ನೋಡು. ಪಾಪ ಏನು ಮಾಡಕ್ಕುಂತೈತೆ ಏನು, ಸರಿಯಾಗಿ ಊಟ ಗೀಟ ಮಾಡಕ್ಕುಂತಾಳ ಏನಿಲ್ಲ. ಏನು ಬರೀ ಓದ್ಕೊತ ಕುಂತಾರ, ಏನು ಮಾಡಾರ? ಫೋನರ ಹಚ್ಚಿ ಕೇಳಂತಡಿ. ಇದೇನಿದು ರಿಂಗ್ ಆಗಕ್ಕುಂತೈತಿ, ಎತ್ತ ಒಳ್ಳೆ. ಕಾಲೇಜ್ನಾಗ ಏನಾರ ಇರ್ಬೋದಾ? ಹಲೋ. ಹಲೋ ಯವ್ವ ಕಾವೇರಿ, ಆರಾಮದಿಯಾ ಅವ? ಹ್ಞೂ ಬೇಯವ್ವ ನಾನು ಆರಾಮದೀನಿ, ನೀನು ಆರಾಮದಿಯಾ? ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂನವ್ವ ನಾವು ಎಲ್ಲರೂ ಆರಾಮದೀವಿ. ನೀನು ನಿನ್ನ ಗೆಳತಿ ರೀತಿ ಎಲ್ಲರೂ ಆರಾಮದಿರಾವ? ಹ್ಞೂ ಬೇಯವ್ವ ನಾವು ಎಲ್ಲರೂ ಆರಾಮದೀವಿ ನೋಡು. ಅಂದಂಗ ಕಾಲೇಜ್ ಮುಗಿಸ್ಕೊಂಬಂದ್ರ ಮನೆಗೆ? ಹ್ಞೂ ಯವ್ವ ಕಾಲೇಜ್ ಮುಗಿಸ್ಕೊಂಡ ಈಗ ಒಂದು ಸ್ವಲ್ಪ ತಾತು ನೋಡ್ಬೇ ಬಂದು. ಅಲ್ಲವ್ವ ಇಬ್ಬರೇ ಇರ್ತೀರಿ, ಕಾಲೇಜ್ಗೆ ಹೋಗ್ತೀರಿ, ಮನೇನ ಕೆಲಸ ಎಲ್ಲ ಮಾಡಬೇಕು, ಅಡುಗೆ ಏನಾರ ಮಾಡ್ಕೊಳಕ್ ಕುಂತೀರನೇ? ಏನಿಲ್ಲ ಊಟ ಗೀಟ ಮಾಡಕ್ಕೆ ಕುಂತೀರ ಏನು? ಇಬ್ಬರು ಅದೀರಂತಂದು ಉಪವಾಸ ಅದೀರ? ಅಯ್ಯೋ ಇಲ್ಲ ಬೇವ ಅಡುಗೆ ಮಾಡ್ಕೋತೀವಿ, ಮುಂಜಾನೆ ಎದ್ದು ಅಡುಗೆ ಮಾಡಿಟ್ಟ ಕಾಲೇಜ್ಗೆ ಹೋಗಿದ್ವಿ. ಈಗ ಬಂದಮೇಲೆ ಈಗ ಬಂದು ಅದೇ ಕುತ್ಕೊಳಕ ನೀವು ಫೋನ್ ಹಚ್ಚಿದಿ ನೋಡ್ಬೆ, ಈ ಕೈಕಾಲು ಮುಖ ಎಲ್ಲ ತಕ್ಕೊಂಡು ಊಟ ಮಾಡ್ಬೇಕು ನೋಡು. ಯವ್ವ ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ಬಿ, ಇವ್ರ ಮನ್ಯಾಗ ಕೆಲಸದವ್ರು ಬರ್ತಾರ ಕೆಲಸ ಮಾಡಕ್ಕೆ, ಈಗ ಇನ್ನೊಂದು ಸ್ವಲ್ಪತ್ತಿಗೆ ಬರ್ತಾರಂತ, ಅವರ ಬಂದು ಕಸಾನೆಲ್ಲ ಬಾಂಡೆ ಬಟ್ಟೆ ಎಲ್ಲ ಮಾಡೋಕ್ಕಾರಂತ. ಅದ್ರದ್ದೇನು ಚಿಂತಿಲ್ಲ, ಅಡುಗೆ ಒಂದಷ್ಟ ನಾವು ಮಾಡ್ಕೋಬೇಕು. ಬೆಳಗ್ಗೆ ಲಘುನ ಎದ್ದಿದ್ದೆ, ಅಡುಗೆ ಮಾಡಿಟ್ಟ ಹೋಗಿದ್ದೆ ಕಾಲೇಜಿಗೆ, ಈಗ ಊಟ ಮಾಡ್ಬೇಕು ನೋಡ್ಬೆ. ಓ ಹೌದನವ, ಚಲೋ ಆತು ಬಿಡ ಹಂಗಾರ. ಮತ್ತು ಏನು ಇಬ್ಬರು ಅದಿರಂತಂದು ರಾತ್ರಿ 12-1 ಗಂಟೆ ತನಕ ಓದ್ಕೊಂತ ಕುಂತು ಬಿಡ್ತೀರನ? ಸರಿ ಏನತ್ತಂಗ ನಿದ್ದೆ ಊಟ ಎಲ್ಲ ಮಾಡಕ್ಕೆ ಕುಂತೀರಿಲ್ಲ? ಮನ್ಯಾಗ ಹಿರಿಯರು ಯಾರು ಕೇಳೋರಿರಲ್ಲ ಹೇಳೋರಿರಲ್ಲ, ಏನು ಮಾಡಕ್ಕೆ ಕುಂತೀರಿ ಎತ್ತ ಮನ್ಯಾಗ? ಯವ್ವ ಹಂಗೇನಿಲ್ಲ ಬೇ, ಲಘುನ ಮಕ್ಕೊಂಬಿಡ್ತೀವಿ, ರಾತ್ರಿ 10 ಗಂಟೆ ತನಕ ಓದ್ತೀವ, ಓದಿ ಮಕ್ಕೊಂಬಿಡ್ತೈತಿ, ಬೆಳಿಗ್ಗೆ ಲಘುನ ಎದ್ದಿರ್ತೈತಲ್ಲ ಹಾಗಾಗಿ ಲಘುನ ಮಕ್ಕೊಂಬಿಡ್ತೀವಿ ಬೇ ರಾತ್ರಿ. ಅಂದಂಗೆ ಗವಿ ಅಣ್ಣ ಎಲ್ಲ ಆರಾಮದಾನ? ಹ್ಞೂನವ್ವ ನಿಂಗೆ ಹೇಳೋದ ಮರ್ತು ಬಿಟ್ಟಿದ್ದೆ ನೋಡಿ ನಾನು, ಗವಿದು ಗಾಡಿನೇ ಕೆಟ್ಬಿಟ್ಟೈತವ ಪಾಪ. ಇವತ್ತು 2 ದಿನ ಆತು ಪಾಪ, ಬಸ್ಸಿಗೆ ಹೊಂಟೈತಿ ನೋಡು, ಬಸ್ಸಿಗೆ ಹೋಗಿ ಬಸ್ ಸ್ಟಾಪಿಂದ ಆಫೀಸಿಗೆ ನಡ್ಕೊಂತ ಹೊಂಟಾನ ನೋಡವ. ಅಯ್ಯೋ ಹೌದನ ಬೇ ಪಾಪ, ಬಸ್ ಸ್ಟ್ಯಾಂಡಿಂದ ಅವ್ರ ಆಫೀಸಿಗೆ ದೂರ ಆಕೈತಿ ಬೇ, ಅಣ್ಣ ಆಟೋಗೂ ಹೋಗಂಗಿಲ್ಲ ಏನಿಲ್ಲ, ರೊಕ್ಕ ಖರ್ಚಾಕೈತೆ ಅಂತಂದು. ಹ್ಞೂನವ್ವ ದೂರ ಆಕೈತಿ, ಅದಕ್ಕೆ ಗಾಡಿನ ಇವತ್ತು ರಿಪೇರಿಗೆ ಅಂತ ಕೊಟ್ಟಾನ. ಏನಯ್ಯ ಇವತ್ತು ಕೊಡ್ತೀನಂತ ಅಂದಾನ, ಇಲ್ಲ ನಾಳೆ ಬೆಳಿಗ್ಗೆ ಕೊಡ್ತೀನಂತ ಅಂದಾನಂತಾರೆ ರೆಡಿ ಮಾಡಿ. ಅದಕ್ಕೆ ಹೇಳೈತಿ ಲಘುನ ಮಾಡಿಸ್ಕೊಂಬಿಡಪ್ಪ ಅಂತಂದು. ಕಾವ್ಯ ಯಾರವ ಅದು? ಏನ ಕಾವ್ಯ ಅಂತ ಕರ್ಯಾಕ ಕುಂತಾರಲ್ಲ? ಯವ್ವ ಅದು ಕೆಲಸದವ್ರು ಬಂದ್ರಂತ ಅನಿಸ್ತೈತಿ ಬೇ, ಅದ್ರಾಗ ಕೆಲಸದವ್ರು ಬರ್ತಾರಲ್ಲ ಅವ್ರ ಹೆಸರು ಬೇಕಿದ್ದು ಕಾವ್ಯ ಅಂತ ಐತಿ, ಅದಕ್ಕೆ ಅಲ್ಲಿ ಕರ್ಯಾಕೊಂತಾರೆ. ಯವ್ವ ಕೆಲಸದವ್ರು ಬಂದಾರ, ಈಕಿ ರೀತಿನೂ ವಾಶ್ರೂಮ್ಗನ ಓದಂಗೆ ಆಗಾಳ, ಒಂದು ಸ್ವಲ್ಪ ಅವ್ರಿಗೆ ಹೇಳ್ಬೇಕಂತ, ಬಾಂಡೆ ಗಿಂಡೆ ಎಲ್ಲ ತಕ್ಕೊಳ್ಳೋದು, ಬಟ್ಟೆ ಎಲ್ಲ ಎಲ್ಲಿ ಇದಾವೆ ಏನು ಕೊಡ್ಬೇಕಂತ, ಅದಕ್ಕೆ ನಾನು ಹಿಂಗೆ ಆಮೇಲೆ ಹಚ್ಚಲ ಬೇ. ಹೌದಾವ ಸರಿ ತಗೋ, ಹುಷಾರು ನೋಡ್ರಾವ, ಇಬ್ಬರ ಹೆಣ್ಮಕ್ಳು ಇರ್ತೀರಿ, ಮೊದಲ ಪ್ಯಾಟ್ ಅದು. ಹಾಂ ಸರಿ ಆಯ್ತು ತಗೋ ಬೇವ, ಆಯ್ತು ಇಡ್ತೀನಾ, ಬಾಯವ್ವ. ಕಾವೇರಿ ಕಾವೇರಿ ಅಯ್ಯ ಇಟ್ಬಿಟ್ಲು ಅನ್ನಿಸ್ತೈತೆ ಫೋನು, ಪಾಪ ಏನು ಬ್ಯುಸಿ ಇತ್ತ ಏನು. ಈ ನನ್ನ ಗಂಡ 200 ರೂಪಾಯಿ ಒಯ್ದನ ಏನು 500 ರೂಪಾಯಿ ಏನಾರು ಒಯ್ದಿದ್ದಾನ, ಮೊದಲು ಹೋಗಿ ಡ್ರಾನ್ ನೋಡ್ಬೇಕು,
ನಾಟಕದ ಹುಚ್ಚ ಅಂದ್ರೆ ಹುಚ್ಚು ಇವರಿಗೆ ಟಿಕೆಟ್ ತೆಗ್ಸೋದಲ್ದೆ ಊರು ಮಂದಿಗೂ ಟಿಕೆಟ್ ತೆಗ್ಸೋರದಾರೆ ಮೊದ್ಲು ಹೋಗಿ ಅದನ್ನು ನೋಡ್ಬೇಕು.